ಪ್ರತಿಷ್ಠೆ ಸಸ್ಪೆಂಡ್ ಆದ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ಪ್ರತಿಷ್ಠೆಯ ಕದನಕ್ಕೆ ಬಲಿಯಾಗ್ತಾರ ಹಾಗಾದ್ರೆ 18 ಬಿಜೆಪಿ ಶಾಸಕರು ಅಂತ. ಅಮಾನತು ಶಿಕ್ಷೆ ತಪ್ಪಿಸೋದಕ್ಕೆ ಹೋಗಿ ಮತ್ತೆ ಎಡವಟ್ಟು ಮಾಡ್ಕೊಂಡ್ ಬಿಟ್ರ ಇವರು ಅಂತ. ಅಮಾನತು ವಿಚಾರ ಪ್ರತಿಷ್ಠೆಯಾಗಿ ಪರಿಗಣಿಸಿದಂತ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಪ್ರತಿಷ್ಠೆಯ ಕದನಕ್ಕೆ ಈ 18 ಶಾಸಕರು ಉಚ್ಚಾಟನೆ ಆದಂತವ್ರು, ಅಂದ್ರೆ ಆ ಸದನಕ್ಕೆ ಬರಬೇಡಿ ಅಂತ ಏನು ಉಚ್ಚಾಟಿಸಲಾಗಿತ್ತಲ್ಲ, ಅವ್ರು ಸಸ್ಪೆಂಡ್ ಆದವರು ಈಗ ಬಲಿ ಆಗ್ತಾರ ಅಂತ. ಅಮಾನತು ವಿಚಾರಕ್ಕೆ ಪದೇ ಪದೇ ವಿಪಕ್ಷ ನಾಯಕ ಆರ್ ಅಶೋಕ್, ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪದೇ ಪದೇ ಸ್ಪೀಕರ್ ಸಿಎಂಗೆ ಪತ್ರ ಬರೀತಾನೆ ಇದ್ರು. ಬಳಿಕ ರಾಜ್ಯಪಾಲರ ಬಳಿಯೂ ಕೂಡ ಸಸ್ಪೆಂಡ್ ಆದೇಶ ರದ್ದತಿಗೆ ಮನವಿ ಮಾಡಿದ್ರು. ರಾಜಭವನದ ಮೆಟ್ಟಿಲೇರಿದ್ದೇ ಮುಳುವಾಯ್ತ ಹಾಗಾದ್ರೆ ಬಿಜೆಪಿಯ ಶಾಸಕರಿಗೆ. ಶಾಸಕರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಹೊಂದಿದ್ದಂತ ಖಾದರ್ ಆದ್ರೀಗ ತಮ್ಮ ಪರಮಾಧಿಕಾರ ಪ್ರಶ್ನಿಸಿದ್ದಕ್ಕೆ ಗರಂ ಆಗ್ಬಿಟ್ಟಿದ್ದಾರೆ ಖಾದರ್ ಅವರು. ತಮ್ಮ ನಿಲುವನ್ನ ಗಟ್ಟಿಗೊಳಿಸ್ಕೊಂಡ್ರೆ ಸ್ಪೀಕರ್ ಯುಟಿ ಖಾದರ್ ಅವರು ಏನಾಗುತ್ತೆ ಹಾಗಾದ್ರೆ ಅಂತ ಸದ್ಯಕ್ಕೆ ಅಮಾನತು ಹಿಂಪಡೆಯದಿರಲು ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಶಾಸಕರಿಗೆ ಹಾಗಾದ್ರೆ ಮತ್ತಷ್ಟು ತ್ರಿಶಂಕು ಪರಿಸ್ಥಿತಿ ಎದುರಾಗುತ್ತಾ ಅಂತ ಪದೇ ಪದೇ ಈ ರೀತಿಯಾಗಿ ರಾಜ್ಯಪಾಲರ ಹತ್ರ ಹೋಗ್ತಾ ಇದ್ರು, ಅವ್ರಿಗೆ ಪತ್ರ ಬರಿತಾ ಇದ್ರು, ಸಿಎಂ ಪತ್ರ ಬರಿತಾ ಇದ್ರು, ಇವರನ್ನ ಸಸ್ಪೆಂಡ್ ಅಮಾನತು ಆದೇಶ ಏನಿದೆ ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ. ಅದೇ ಈಗ ಒಂದು ರೀತಿಯಾಗಿ ಈ 18 ಶಾಸಕರಿಗೆ ಮುಳುವಾಗುತ್ತಾ ಅಂತ. ಅಮಾನತು ರದ್ದತಿಗೆ ಹೋದಂಥವ್ರು ಈಗ ಮತ್ತೆ ಈ ಶಾಸಕರಿಗೆ ತ್ರಿಶಂಕು ಪರಿಸ್ಥಿತಿ ಎದುರಿಸುವಂತೆ ಮಾಡಿಬಿಟ್ರ ಅನ್ನೋದು ಪ್ರಶ್ನೆ ರೈಸ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಈ 18 ಶಾಸಕರ ಅಮಾನತಿಗೆ ಸಂಬಂಧಪಟ್ಟಂತೆ ರದ್ದತಿ ವಾಪಸ್ ಪಡೀರಿ ಅಂತ ಆರ್ ಅಶೋಕ್, ವಿಜಯೇಂದ್ರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಬಟ್ ಇದೇ ಈಗ ಸ್ಪೀಕರ್ ಯುಟಿ ಖಾದರ್ ಅವರ ಸಿಟ್ಟಿಗೆ ಕಾರಣ ಆಗುತ್ತಾ, ಅವ್ರ ಪರಮಾಧಿಕಾರ ಬಳಸ್ತಾರಾ ಅಂತ? ಸೌಖ್ಯ ಬಿಜೆಪಿಯ 18 ಮಂದಿ ಶಾಸಕರ ಅಮಾನತು ಪ್ರಕರಣದಲ್ಲಿ ಅವರ ಅಮಾನತನ್ನು ವಾಪಸ್ ಪಡೆಯುವ ಪ್ರಯತ್ನದ ಭಾಗವಾಗಿ ಬಿಜೆಪಿ ನಾಯಕರು ರಾಜಭವನದ ಬಾಗಿಲನ್ನ ಬಡಿದ ವಿಚಾರ ಈಗ ಮತ್ತೆ ಅವರಿಗೆ ಸಂಕಷ್ಟವನ್ನು ತಂದೊಡ್ಬಹುದಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಅವರು ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿಕೊಂಡು ಅಮಾನತನ್ನು ಹಿಂಪಡೆಯುವ ಅಥವಾ ಅದರಲ್ಲಿ ಬದಲಾವಣೆಯನ್ನು ಮಾಡುವ ಅವಕಾಶವನ್ನು ಹೊಂದಿಕೊಂಡಿದ್ರು. ಆದ್ರೆ ರಾಜ್ಯಪಾಲರ ಬಳಿಗೆ ತೆರಳಿ ಬಿಜೆಪಿ ನಾಯಕರು ಅಮಾನತನ್ನು ಹಿಂಪಡೆಯುವಂತೆ ಅಲ್ಲಿಂದ ಆ ಒತ್ತಾಯವನ್ನ ಮತ್ತು ಸೂಚನೆಯನ್ನ ಕೊಡಿಸಿರುವ ಹಿನ್ನೆಲೆಯಲ್ಲಿ ಪತ್ರ ವ್ಯವಹಾರ ನಡೆಯಬೇಕಾದ ಅನಿವಾರ್ಯತೆ ಇರೋದ್ರಿಂದಾಗಿ ರಾಜಭವನದ ಪತ್ರಕ್ಕೆ ಈಗ ಸ್ಪೀಕರ್ ಅವರು ಯಾವ ರೀತಿಯಾದಂತ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಅವರು ಎಲ್ಲೂ ಕೂಡ ಸ್ಪಷ್ಟವಾದಂತಹ ತಮ್ಮ ಹೇಳಿಕೆಯನ್ನು ಇದುವರೆಗೂ ಕೂಡ ದಾಖಲಿಸಿಲ್ಲ. ಅವರ ತಪ್ಪಿನ ಅರಿವಾಗಬೇಕು ಅವರಿಗೆ ಕಾರಣ ಅನ್ನುವ ಕಾರಣದಿಂದ ಶಿಕ್ಷೆಯನ್ನು ಕೊಟ್ಟಿದ್ದೇವೆ, ಶಾಸನದ ನಡಾವಳಿಗಳನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಇದನ್ನ ನಾವು ವಿಧಿಸಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ರು. ಈಗ ರಾಜಭವನದಿಂದ ಅವರಿಗೆ ಆ ಅಮಾನತನ್ನು ಹಿಂಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪತ್ರ ಬಂದಿರುವ ಹಿನ್ನೆಲೆಯಲ್ಲಿ ತಮ್ಮ ಪರಮಾಧಿಕಾರದ ವಲಯದಲ್ಲಿರುವ ವಿಚಾರವನ್ನ ರಾಜಭವನದ ಬಳಿಗೆ ತೆಗೆದುಕೊಂಡು ಹೋಗಿರುವಂತಹ ಬಿಜೆಪಿ ನಾಯಕರ ನಡೆಯನ್ನ ಅವರು ಪರೋಕ್ಷವಾಗಿ ಬೇಸರವನ್ನು ವ್ಯಕ್ತಪಡಿಸಿ ವಿರೋಧಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ನಮ್ಮ ಒಳಗಿನ ವಿಚಾರಗಳನ್ನ, ಇಲ್ಲಿಯ ನಿರ್ಧಾರಗಳನ್ನ ರಾಜಭವನದ ಒಳಗೆ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆ ಏನಿತ್ತು, ಶಾಸಕರು ಹಾಗೆ ನಮ್ಮಗಳ ನಡುವೆ ಪತ್ರ ವ್ಯವಹಾರ ಅಥವಾ ಮಾತುಕತೆ, ಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಇದ್ದ ಸಂದರ್ಭದಲ್ಲೂ ರಾಜಭವನವನ್ನು ಬಳಸಿಕೊಳ್ಳುವ ನಿರ್ಧಾರವನ್ನ ಬಿಜೆಪಿಯವರು ಯಾಕೆ ಮಾಡಿದ್ರು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಅವರು ಹಾಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರವನ್ನ ಪ್ರಶ್ನಿಸಿರುವುದರಿಂದಾಗಿ ಕಾನೂನಾತ್ಮಕವಾಗಿ ಈ ವಿಚಾರವನ್ನ ಪರಿಹರಿಸುವಂತ ಯೋಚನೆಯನ್ನು ಅವರು ಮಾಡ್ಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಅದರ ಭಾಗವಾಗಿ ಕಾನೂನು ಸಚಿವರು ಮತ್ತು ಕಾನೂನಾತ್ಮಕ ನಡೆಯ ಮುಖಾಂತರವೇ ಅವರ ಅಮಾನತಿನ ವಿಚಾರವನ್ನು ಪರಿಶೀಲಿಸುವಂತ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ಯೋಚನೆಯನ್ನು ಅವರು ಮಾಡಿದ್ದಾರೆ ಅಂತ ಅವರ ಕಚೇರಿ ಮೂಲಗಳು ತಿಳಿಸಿವೆ. ಈಗ ಒಂದು ವೇಳೆ